ದುಡ್ಡು ಮಾಡುವುದಕ್ಕೆ ಬೆಸ್ಕಾಂ ಇಂಜಿನಿಯರ್ಸ್ ಹಿಡಿದಂತ ಮತ್ತೊಂದು ಕಳ್ಳಾಟದ ದಾರಿ ಬಟಾಬೈಲಾಗಿದೆ. ಅಕ್ರಮ ಎಸಗಿ ಬೆಸ್ಕಾಂಗೆ ನಷ್ಟ ಮಾಡ್ತಾ ಇದ್ದಾರೆ ಇಂಜಿನಿಯರ್ಸ್. ನಿರ್ಮಾಣ ಹಂತದ ಕಟ್ಟಡಕ್ಕೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನ ನೀಡಲಾಗ್ತಾ ಇದೆ. ಲಂಚದಾಸೆಗೆ ಪರ್ಮನೆಂಟ್ ವಿದ್ಯುತ್ ಸಂಪರ್ಕವನ್ನ ನೀಡಿದ್ದಾರೆ ಎಇ ಇರ್ಫಾನ್ ಅಲಿಯಿಂದ ಅನಧಿಕೃತ ವಿದ್ಯುತ್ ಸಂಪರ್ಕ ಭಾಗ್ಯ ಒಬ್ಬ ಕಟ್ಟಡದ ಮಾಲೀಕನಿಗೆ ಸಿಕ್ಕಿದೆ. ಬೆಸ್ಕಾಂ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಎಇ ಇರ್ಫಾನ್ ಅಲಿ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ವೇಳೆ ಈ ಕಳ್ಳಾಟ ಬಟಾಬೈಲಾಗಿದೆ. ಬೆಸ್ಕಾಂ ಇಂಜಿನಿಯರ್ಸ್ ಲಂಚದಾಸೆಗೆ ಬೆಸ್ಕಾಂಗೆ ನಷ್ಟವನ್ನ ತಡ್ತಾ ಇರುವಂತಹ ವಿಚಾರ ನ್ಯೂಸ್ ಫಸ್ಟ್ ನ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗ್ತಾ ಇರೋದು. ಬೆಸ್ಕಾಂನ ಸಹಾಯಕ ಇಂಜಿನಿಯರ್ ಇರ್ಫಾನ್ ಅಲಿ ಅವರ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ನ್ಯೂಸ್ ಫಸ್ಟ್ ನ ರಿಯಾಲಿಟಿ ಚೆಕ್ ನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ನಿರ್ಮಾಣ ಹಂತದ ಕಟ್ಟಡಗಳಿಗೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನ ನೀಡಬೇಕು, ಬಟ್ ಹಾಗೆ ಮಾಡಿಲ್ಲ ಇಲ್ಲಿ ಇರ್ಫಾನ್ ಅಲಿ ಅವರು ಲಂಚದ ಆಸೆಗಾಗಿ ಪರ್ಮನೆಂಟ್ ವಿದ್ಯುತ್ ಲೈನ್ ಅನ್ನ ನೀಡಿದ್ದಾರೆ, ವಿದ್ಯುತ್ ಮೀಟರ್ನ ವಿದ್ಯುತ್ ಸಂಪರ್ಕವನ್ನ ನೀಡಿದ್ದಾರೆ ಅನ್ನುವಂತಹ ಆರೋಪ ಕೇಳ್ಬರ್ತಾ ಇದೆ. ಇದರಿಂದ ನಷ್ಟ ಆಗ್ತಾ ಇರೋದು ಯಾರಿಗೆ? ನಷ್ಟ ಆಗ್ತಾ ಇರೋದು ಬೆಸ್ಕಾಂ ಕಂಪನಿಗೆ. ಯಾಕಂದ್ರೆ ತಾತ್ಕಾಲಿಕ ಹಾಗೆ ಪರ್ಮನೆಂಟ್ ಇವೆರಡಕ್ಕೂ ವಿದ್ಯುತ್ ನೀಡುವಂತಹ ವಿದ್ಯುತ್ನ ದರದಲ್ಲಿ ವ್ಯತ್ಯಾಸ ಇದೆ, ಬಹಳ ದೊಡ್ಡ ವ್ಯತ್ಯಾಸ ಇದೆ. ತಾತ್ಕಾಲಿಕ ಕನೆಕ್ಷನ್ಗೆ 1 ಯೂನಿಟ್ಗೆ 11 ರೂಪಾಯಿ 50 ಪೈಸೆ ಇದ್ರೆ ಪರ್ಮನೆಂಟ್ ಕನೆಕ್ಷನ್ಗೆ 1 ಯೂನಿಟ್ಗೆ 7 ರೂಪಾಯಿ ಇದೆ. ಅಲ್ಲಿಗೆ ಎಂಥ ದೊಡ್ಡ ಲಾಸ್ ಬೆಸ್ಕಾಂಗೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಸಹಾಯಕ ಇಂಜಿನಿಯರ್, ಬೆಸ್ಕಾಂನ ಸಹಾಯಕ ಇಂಜಿನಿಯರ್ ಆಗಿರುವಂತಹ ಇರ್ಫಾನ್ ಅಲಿ ಈ ರೀತಿಯ ಅಕ್ರಮ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳ್ಬರ್ತಾ ಇದೆ. ಎಲ್ಲಿ ಅಂತಂದ್ರೆ ಜಕ್ಕೂರು ವ್ಯಾಪ್ತಿಯ ಬೆಳ್ಳಳ್ಳಿ ಗ್ರಾಮದ ಕಟ್ಟಡ ಸಂಖ್ಯೆ 27ಕ್ಕೆ ಈ ರೀತಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ, ಶಾಶ್ವತ ವಿದ್ಯುತ್ ಸಂಪರ್ಕವನ್ನ ನೀಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಬೆಸ್ಕಾಂಗೆ ಬರಬೇಕಾಗಿದ್ದಂತಹ ದುಡ್ಡು ಲಂಚದ ಆಸೆಗಾಗಿ ನಷ್ಟವಾಗ್ತಾ ಇದೆ. ಅಕ್ರಮ ಮಾಡ್ತಾ ಇರೋದು ಬೆಸ್ಕಾಂನ ಸಹಾಯಕ ಇಂಜಿನಿಯರ್. ಯಾವ ರೀತಿ ಅಕ್ರಮ ನಡೀತಾ ಇದೆ? ಇದರಿಂದ ಬೆಸ್ಕಾಂಗೆ ಆಗ್ತಾ ಇರುವಂತಹ ಲಾಸ್ ಎಷ್ಟು ದೊಡ್ಡದು? ವಿದ್ಯಾಶ್ರೀ, ಬೆಸ್ಕಾಂ ವ್ಯಾಪ್ತಿನಲ್ಲಿ ಒಂದಲ್ಲ ಒಂದು ಕಳ್ಳಾಟಗಳು, ಅಧಿಕಾರಿಗಳು ಅಥವಾ ಇಂಜಿನಿಯರ್ಗಳು ಸೇರ್ಕೊಂಡು ಮಾಡ್ತಿರುವಂತಹ ಹಗರಣಗಳಿರ್ಬೋದು, ಈ ರೀತಿಯಾದಂಥದ್ದು ಬೆಳಕಿಗೆ ಬರ್ತಿರುವಂಥದ್ದು. ಈ ಹಿಂದೆ ಕೂಡ ನ್ಯೂಸ್ ಫಸ್ಟ್ ವಿಸ್ತೃತವಾಗಿ ಶಿವರಾಮ ಕಾರಂತ ಲೇಔಟ್ನಲ್ಲಿ ಯಾವ ರೀತಿಯಾಗಿ ಅಲ್ಲಿನ ಸ್ಥಳೀಯ ಇಂಜಿನಿಯರ್ಗಳು ಅನಧಿಕೃತವಾಗಿ ಸಂಪರ್ಕವನ್ನು ನೀಡಿ ಒಂದು ಹಣದಾಸೆಗೋಸ್ಕರವಾಗಿ ಕಾನೂನು ಬಾಹಿರವಾಗಿ ಸಂಪರ್ಕಗಳನ್ನು ನೀಡಿ ಒಂದು ಕಳ್ಳಾಟ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಮಾಡ್ತು, ಜೊತೆಗೆ ಅವರು ಸಸ್ಪೆಂಡ್ ಆಗುವಂತಹ ಕೆಲಸ ಕೂಡ ಆಯಿತು. ಜೊತೆಗೆ ಆ ಒಂದು ಘಟನೆ ಏನಿದೆ ಅದನ್ನ ಒಂದು ತನಿಖೆಗೆ ಒಳಪಡಿಸುವಂತಹ ಕೆಲಸವನ್ನ ಬೆಸ್ಕಾಂ ಅಧಿಕಾರಿಗಳು ಮಾಡಿದ್ರು. ಇದಾದ ನಂತರ ಈಗ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಮತ್ತೊಂದು ರೀತಿಯಾದಂತಹ ವಂಚನೆ, ಅದು ಬೆಸ್ಕಾಂ ಸಂಸ್ಥೆಗೆ ನಷ್ಟವನ್ನುಂಟು ಮಾಡಿ ಇಂಜಿನಿಯರ್ಗಳು ತಮ್ಮ ಜೇಬನ್ನ ತುಂಬಿಸಿಕೊಳ್ತಿರುವಂತಹ ಕೃತ್ಯ ಈಗ ಕಂಡು ಬಂದಿರುವಂಥದ್ದು. ಅದು ಹೇಗೆ ಅಂತೀರಾ? ಈಗಾಗಲೇ ರಾಜ್ಯ ಸರ್ಕಾರ ಗೃಹ ಜ್ಯೋತಿಯನ್ನು ಕೊಡ್ತಾ ಇದೆ, ಬೆಸ್ಕಾಂ ಸಂಸ್ಥೆಗೆ ನಿರೀಕ್ಷಿತ ಆದಾಯ ಬರ್ತಾ ಇಲ್ಲ. ಇಂತಹದ್ರ ನಡುವೆ ಇಲ್ಲಿನ ಸ್ಥಳೀಯ ಇಂಜಿನಿಯರ್ಗಳು ಜೊತೆಗೆ ಅಧಿಕಾರಿಗಳ ಯಾವುದೇ ಭಯ ಇಲ್ಲದೆ KERCಯ ನಿಯಮವನ್ನು ಉಲ್ಲಂಘನೆ ಮಾಡಿ ಈ ರೀತಿಯಾದಂತಹ ತಪ್ಪುಗಳನ್ನು ಎಸಗ್ತಿರುವಂಥದ್ದು. ಯಾಕಂದ್ರೆ ಇವತ್ತು ಆ ಹೆಬ್ಬಾಳ ಜಕ್ಕೂರು ವ್ಯಾಪ್ತಿನಲ್ಲಿ ಬರುವಂತಹ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವ ಬೆಳ್ಳಳ್ಳಿ ಗ್ರಾಮದಲ್ಲಿ ಅಂದರೆ ಒಂದು ಕಾಮಗಾರಿ ನಡೀತಿರುವಂಥದ್ದು, ಯಾವುದೇ ಕಟ್ಟಡ ಕಾಮಗಾರಿ ನಡೀತಿರುವಂತಹ ಸಂದರ್ಭದಲ್ಲಿ ಅಲ್ಲಿನ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಮೊದಲಿಗೆ ಬೆಸ್ಕಾಂನಲ್ಲಿ ಒಂದು ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡ್ಕೊಳ್ಬೇಕಾಗುತ್ತೆ. ಆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡ್ಕೊಳ್ಬೇಕಾದ್ರೆ ಅಲ್ಲೊಂದಷ್ಟು ಹಣವನ್ನು, ಅಂದರೆ ನಾವು ತೆಗೆದುಕೊಳ್ಳುವಂಥ ಯೂನಿಟ್ ಎಷ್ಟು ಬಳಕೆ ಮಾಡ್ತೀವಿ, ಜೊತೆಗೆ ಎಷ್ಟು ವಿದ್ಯುತ್ತನ್ನು ನಾವು ಬಳಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡೆಪಾಸಿಟನ್ನು ಪೇ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಪರ್ಮನೆಂಟ್ ಕನೆಕ್ಷನನ್ನು ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ. ಯಾವುದೇ ಒಂದು ನಿರ್ಮಾಣ ಹಂತದ ಕಾಮಗಾರಿ ನಡೀತಾ ಇದೆ, ಕಟ್ಟಡಗಳ ಕಾಮಗಾರಿ ನಡೀತಾ ಇದೆ, ಒಂದು ಮನೆಗಳ ನಿರ್ಮಾಣ ಕಾಮಗಾರಿ ನಡೀತಾ ಇದೆ ಅಂದರೆ ಅದು ವಾಸಯೋಗ್ಯ ಕಟ್ಟಡ ಆದ ನಂತರವಷ್ಟೇ ಒಂದು ಅಪ್ರೂವಲ್ ಅನ್ನು ಕೊಡುವಂತಹ ಕೆಲಸವನ್ನ ಅಲ್ಲಿನ ಸ್ಥಳೀಯ ಇಂಜಿನಿಯರ್ಗಳು ಮಾಡಬೇಕು. ಆದ್ರೆ ಈಗ ಅಲ್ಲಿನ ಸ್ಥಳೀಯ ಇಂಜಿನಿಯರ್ಗಳು ಮಾಡಿರುವಂಥದ್ದು ಏನು ಅಂತ ನೋಡೋದಾದ್ರೆ ಇಲ್ಲಿ ತಾತ್ಕಾಲಿಕವಾಗಿ ಕೊಡುವ ಬದಲು ಪರ್ಮನೆಂಟ್ ಕನೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ಎಲ್ಲ ಒಂದು ಕಡೆ ಬೆಸ್ಕಾಂ ಸಂಸ್ಥೆಗೆ ನಷ್ಟ ಉಂಟಾಗ್ತಿರುವಂಥದ್ದು. ಯಾಕಂದ್ರೆ ಇಲ್ಲಿ ಟೆಂಪರರಿ ಕನೆಕ್ಷನ್ ತೆಗೆದುಕೊಳ್ಬೇಕಾದ್ರೆ ಹೆಚ್ಚಿನ ಡೆಪಾಸಿಟ್ ಅನ್ನು ಪೇ ಮಾಡಬೇಕಾಗುತ್ತೆ. ಪ್ರತಿ ಯೂನಿಟ್ಗೆ 11.5 ರೂಪಾಯಿ ಮೊತ್ತವನ್ನು ಕೂಡ ಪೇ ಮಾಡಬೇಕಾಗುತ್ತೆ.
ಜೊತೆಗೆ ಅವರು ಇಂತಿಷ್ಟು ದಿನದಲ್ಲಿ ಆ ವಿದ್ಯುತ್ತನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನೋ ಒಂದು ಕಾನೂನು ಕೂಡ ಇರುವಂಥದ್ದು. ಇದೆಲ್ಲದರ ನಡುವೆ KERC ನಿಯಮ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾವುದೇ ಕಾಮಗಾರಿ ಹಂತದ ಕಟ್ಟಡಗಳಿಗೆ ಪರ್ಮನೆಂಟ್ ಕನೆಕ್ಷನ್ ಅನ್ನು ಕೊಡಬಾರ್ದು, ಅದು ಉಲ್ಲಂಘನೆ, ನಿಯಮ ಬಾಹಿರ ಅನ್ನೋ ಒಂದು ಕಾನೂನು ಕೂಡ ಇದೆ. ಇಷ್ಟಿದ್ರೂ ಕೂಡ ಎಲ್ಲ ಒಂದು ಕಡೆ ಸ್ಥಳೀಯ ಇಂಜಿನಿಯರ್ಗಳು, ಈಗ ಸಹಾಯಕ ಇಂಜಿನಿಯರ್ ಇರ್ಫಾನ್ ಅಲಿ ಈಗ ಒಂದು ನೇರವಾಗಿ ಈ ರೀತಿಯಾದಂಥ ಒಂದು ಪರ್ಮನೆಂಟ್ ಕನೆಕ್ಷನ್ ಕೊಡುವ ಮುಖಾಂತರವಾಗಿ ತಪ್ಪಿಸಗಿರುವಂಥದ್ದು, ತನ್ನ ಲಾಭದ ದೃಷ್ಟಿಯಿಂದ ಸಂಸ್ಥೆಗೆ ನಷ್ಟವನ್ನುಂಟು ಮಾಡಿ ಬೆಳ್ಳಳ್ಳಿ ಗ್ರಾಮದಲ್ಲಿರುವಂಥ ಹೌಸ್ ನಂಬರ್ 24 ಅದಿನ್ನೂ ಕೂಡ ಫಸ್ಟ್ ಫ್ಲೋರ್ ಕಾಮಗಾರಿ ನಡೀತಾ ಇದೆ. ಈಗಾಗಲೇ ಪಕ್ಕದಲ್ಲೇ ಇರುವಂತಹ ವಿದ್ಯುತ್ ಪೋಲ್ನಿಂದ ಅನಧಿಕೃತವಾಗಿ ಕನೆಕ್ಷನ್ ಅನ್ನು ಕೊಟ್ಟು ಒಳಗಡೆ ಇರುವಂತಹ ರೂಮ್ ಒಳಗಡೆ ಒಂದು ಪರ್ಮನೆಂಟ್ ಕನೆಕ್ಷನ್ ಅನ್ನು ಕೊಟ್ಟಿದ್ದಾರೆ, ಮೀಟರ್ನ ಕೂಡ ಅಳವಡಿಸಿರುವಂಥದ್ದು. ಇದರಿಂದ ಸಂಸ್ಥೆಗೆ ನಷ್ಟ ಆಗ್ತಾ ಇದೆ. ಕೇವಲ ನಾವು ತೋರಿಸ್ತಿರುವಂಥದ್ದು ಒಂದು ಕೇಸ್ ಸ್ಟಡಿ ಆಗಿರ್ಬೋದು, ಅಂದರೆ ಅಲ್ಲಿನ ಸ್ಥಳೀಯ ಜನತೆ ಆರೋಪ ಮಾಡ್ತಿರುವಂಥದ್ದು, ಜೊತೆಗೆ ಅಲ್ಲಿನ ಸ್ಥಳೀಯ ಕಾಂಟ್ರಾಕ್ಟರ್ಸ್ ಆರೋಪ ಮಾಡ್ತಿರುವಂಥದ್ದು. ಇಂತಹ ಬಹಳಷ್ಟು ಕನೆಕ್ಷನ್ಗಳನ್ನು ಈ ರೀತಿ ಸಹಾಯಕ ಇಂಜಿನಿಯರ್ಗಳು, ಇಗಳು, ಜೊತೆಗೆ ಚೀಫ್ ಇಂಜಿನಿಯರ್ಗಳ ಲೆವೆಲ್ ಕೂಡ ಅಕ್ರಮ ಆಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಈ ಬಗ್ಗೆ ಈಗ ನ್ಯೂಸ್ ಫಸ್ಟ್ ಬೆಳಕು ಚೆಲ್ಲಿದೆ. ಸಂಸ್ಥೆಗೆ ನಷ್ಟ ಆಗ್ತಾ ಇದೆ, ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಎಲ್ಲೋ ಒಂದು ಕಡೆ ಬೆಸ್ಕಾಂ ಸಂಸ್ಥೆಗೆ ನಷ್ಟ ಆದರೆ ಅದನ್ನು ಸರ್ಕಾರವೇ ಭರಿಸಬೇಕಾಗುತ್ತೆ. ಜೊತೆಗೆ ಅದು ನೇರವಾಗಿ ಎಫೆಕ್ಟ್ ಆಗುವಂಥದ್ದು ಗ್ರಾಹಕರ ಮೇಲೆ. ಯಾಕಂದ್ರೆ ಪ್ರತಿ ವರ್ಷ ಕೂಡ KERC ಅವರು ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ ಹೆಚ್ಚಳ ಮಾಡ್ತಾರೆ. ಈ ರೀತಿಯಾದಂತಹ ಒಂದು ವಂಚನೆ, ಮೋಸ, ಕಳ್ಳಾಟ ನಡೀತಾ ಇದ್ರೆ ಇದೆಲ್ಲ ಒಂದು ಕಡೆ ಸಂಸ್ಥೆಗೂ ಕೂಡ ಲಾಭ ಆಗೋದಿಲ್ಲ. ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಜೊತೆಗೆ ಸ್ಥಳೀಯ ಇಂಜಿನಿಯರ್ಗಳ ಒಂದು ಜೇಬಿಗೆ ಹಣ ಹೋಗುವಂಥ ಕೆಲಸ ಆಗ್ತಿರುವಂಥದ್ದು. ಈಗ ಅದೇ ಒಂದು ತಪ್ಪನ್ನ ಈ ಸಹಾಯಕ ಇಂಜಿನಿಯರ್ ಆಗಿರುವಂಥ ಇರ್ಫಾನ್ ಅಲಿ ಎಸಗಿರುವಂಥದ್ದು. ಇರ್ಫಾನ್ ಅಲಿ ಯಾವುದೇ ನಿಯಮಗಳ ಭಯ ಇಲ್ಲದೆ KERCಯ ನಿಯಮಗಳಿಗೆ ಉಲ್ಲಂಘನೆ ಮಾಡೋ ಮುಖಾಂತರವಾಗಿ ಅಲ್ಲಿ ಇರುವಂಥ ರೆಹಮಾನ್ ಎಂಬ ವ್ಯಕ್ತಿಯ ಕಟ್ಟಡಕ್ಕೆ ಅನಧಿಕೃತವಾಗಿ ಪರ್ಮನೆಂಟ್ ಕನೆಕ್ಷನ್ ಅನ್ನು ಕೊಟ್ಟಿರುವಂಥದ್ದು. ಇದರ ವಿರುದ್ಧ ಈಗ ನ್ಯೂಸ್ ಫಸ್ಟ್ ಬೆಳಕು ಚೆಲ್ತಾ ಇದೆ. ಆ ವ್ಯಕ್ತಿಯ ಅಂತಹ ಇಂಜಿನಿಯರ್ಗಳ ವಿರುದ್ಧ ಬೆಸ್ಕಾಂ ಹಿರಿಯ ಅಧಿಕಾರಿಗಳು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ, ಜೊತೆಗೆ ಇಂತಹ ಒಂದು ಕಾನೂನು ಬಾಹಿರ ಕೆಲಸಗಳನ್ನು ಸಂಸ್ಥೆಗೆ ನಷ್ಟ ಉಂಟು ಮಾಡ್ತಾರೆ, ಸಂಸ್ಥೆಯಿಂದಲೇ ಸಂಬಳವನ್ನು ಕೂಡ ಪಡ್ಕೊಳ್ತಾರೆ. ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಇಂಧನ ಸಚಿವರಾಗಿರುವಂಥ KJ ಜಾರ್ಜ್ ಅವರು ಕೂಡ ಇಂತಹ ಅಕ್ರಮಗಳು ಆಗೋದಕ್ಕೆ ಬಿಡಬಾರ್ದು. ಜೊತೆಗೆ ಇಂತಹ ಕಳ್ಳಾಟಗಳಿಗೆಲ್ಲ ಬ್ರೇಕ್ ಆದ ನಂತರವಷ್ಟೇ ಬೆಸ್ಕಾಂ ಕೂಡ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಹಗರಣಗಳಾಗದೆ ಪಾರದರ್ಶಕವಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ರೆ ಇದು ನೇರವಾಗಿ ಗ್ರಾಹಕರ ಮೇಲೆ ಬೀಳುವಂತಹ ಸಾಧ್ಯತೆ ಇದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ರಘುಪಾಲ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.